ವಿರಾಜಪೇಟೆ ಆರ್ಜಿ ಗ್ರಾಮದ ಮುರಾಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಂದ ನಿಯಮ ಬಾಹಿರವಾಗಿ ಕೆಲಸ ಮಾಡಿಸುತ್ತಿದ್ದಾರೆ ಎಂಬ ಆರೋಪದ ಬಗ್ಗೆ ಶನಿವಾರ ಕೆಡಿಪಿ ಸಭೆಯಲ್ಲಿ ಗಂಭೀರ ಚರ್ಚೆಯಾಯಿತು. ವಿಶೇಷವೆಂದರೆ ವಸತಿ ಶಾಲೆಗೆ ಭೇಟಿ ನೀಡಿದ ಎಸ್ಪಿ ರಾಮರಾಜನ್ ಕೂಡ ಅಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಅಧಿಕಾರಿ ಕೃಷ್ಣಮೂರ್ತಿ ಅವರನ್ನು ಪ್ರಶ್ನಿಸಿದರು. ಶಾಸಕ ಎಸ್ ಪೊನ್ನಣ್ಣ ಅವರ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸಚಿವ ಬೋಸರಾಜ್ ಈ ಬಗ್ಗೆ ಕೃಷ್ಣಮೂರ್ತಿ ಅವರನ್ನು ಪ್ರಶ್ನಿಸಿದರು. ಅಲ್ಲದೆ ಇಲಾಖಾ ಮೇಲಧಿಕಾರಿಗಳಿಗೆ ಸಭೆಯಿಂದಲೇ ಫೋನ್ ಮಾಡಿ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಅಧಿಕಾರಿಗಳು ನೀಡಿದ ಸಾಬೂಬನ್ನು ಆಲಿಸಿದ ಸಚಿವರು ಪ್ರಾಂಶುಪಾಲರನ್ನು ತಕ್ಷಣ ಅಮಾನತು ಮಾಡುವಂತೆ ಆದೇಶ ಮಾಡಿದರು. ಇದು ಗಂಭೀರ ಆರೋಪವಾಗಿದ್ದು ಖುದ್ದು ಎಸ್ಪಿಯೇ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿದ್ದಾರೆ ಎಂದು ಎಸ್ ಪೊನ್ನಣ್ಣ ಹೇಳಿದರು. ನೋಡಿ, ಇದು ನಿಮ್ಮ ಇಂಟ್ರೆಸ್ಟ್ ನನ್ನ ಇಂಟ್ರೆಸ್ಟ್ ಪ್ರಶ್ನೆ ಇಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಇದು. ನೀವು 2 months ತಗೊಂಡ್ರೆ ಅಂದರೆ ಅದು ಪ್ರಾಪರ್ಲಿ ಆಗಿಲ್ಲ ಅಂತ ಅಷ್ಟೇ. ಏನೋ ಸಾಫ್ಟ್ ಕಾರ್ನಲ್ಲಿ ಇರ್ಬೇಕು ನಿಮ್ಮ ಹೆಡ್ ಆಫೀಸಲ್ಲಿ. ಈಗ ಮಾತಾಡಿ ಪುನಃ ಸಚ್ ಥಿಂಗ್ಸ್ ವಿಲ್ ನಾಟ್ ಸ್ಪೇರ್. ಮಕ್ಕಳ ವಿಷಯದಲ್ಲಿ ಏನಾದರೂ ಆಯ್ತಂದರೆ ಯಾವ ಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ ಇವತ್ತೇ ಮಾಡ್ಕೊಳ್ಳಿ. ಎಲ್ಲ ನಿಜ. ಅದು ಈಗಾಗಲೇ ಸಫಿಷಿಯಂಟ್ ಟೈಮ್ ಕೊಟ್ಟರೆ ನಾನು ಮೀಟಿಂಗ್ನಲ್ಲಿ ಇವತ್ತು ಸಸ್ಪೆಂಡ್ ಮಾಡಿ ಕಳಿಸಿದ್ರು. ಇವತ್ತು ಆರ್ಡರ್ ಆಗಬೇಕು. CEO-ಗೆ ಒಂದು ವಾಟ್ಸಪ್ ಹಾಕ್ತೀನಿ ಮೇಡಿ. ಓಕೆ, ಏನು ಹುಡುಗಾಟ ಮಾಡ್ತೀರಾ? ಯಾಕ್ರಿ ನೀವು ನಾವೆಲ್ಲ ಏನಿರೋದಿಲ್ಲ? ಹೇಳ್ತೀನಿ ನೋಡಿ, ಇವತ್ತಿಗೆ ನೋಡಿ CEO ನಾನು ಈವ್ನಿಂಗ್ ಮುಂದೆ ಹೇಳ್ಬೇಕು. ನಿಮ್ಮ ವಾಟ್ಸಪ್ ಬರ್ತದೆ ಸಸ್ಪೆಂಡ್ ಮಾಡಿ ಮಾಡಿದ್ರೆ ಅವ್ರಿಗೆ ಕಂಪ್ಲೇಂಟ್ ಟು ಚೀಫ್ ಮಿನಿಸ್ಟರ್ ಏನಂತ ಡೈರೆಕ್ಟ್ ಹೋಗಿ ದಿಸ್ ವಿಲ್ ನಾಟ್ ಸ್ಪೇರ್. ಏನು ಹುಡುಗಾಟ ಮಾಡ್ತೀರಾ? ಆಟ ಆಡ್ತೀರಾ? ಸೀರಿಯಸ್ ಎಜುಕೇಷನ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ರು. ಪೊಲೀಸ್ SP ಅವರೆಲ್ಲ ಹೋಗಿದ್ದಾರೆ. ಪೇರೆಂಟ್ಸ್ ಟೀಚರ್ಗೂ ಕ್ಲಾಶ್ ಆಗಿದೆ. ಹೆಣ್ಮಕ್ಳಿದಾರಲ್ಲ ಅವ್ರು ಬಂದು ಕಂಪ್ಲೇಂಟ್ ಅದೆಲ್ಲ ಬರ್ದಿದ್ದೀನಿ ನಾನು. 3 ಪೇಜ್ ಲೆಟರ್ ಅವ್ರಿಗೆ ಪ್ರಿಂಟ್ ಮಾಡಿದ್ರೆ ಇಂತಿಗಾರೋ ಗೌರವ ಕೊಡೋ ವೆರಿಫೈ ಮಾಡ್ಕೋಬೇಕಲ್ಲ. ನೋಡಿ, ನಾನು ಹೇಳ್ತೇನೆ ಎಲ್ಲರಿಗೂ, ಈ ಶಾಲಾ ಶಿಕ್ಷಣ DDP BOs ಪ್ಲಸ್ ಹಾಸ್ಟೆಲ್ ವಾರ್ಡನ್ಸು, ಹಾಸ್ಟೆಲ್ ಸಮಾಜ ಕಲ್ಯಾಣ ಇಲಾಖೆ, ಬ್ಯಾಕ್ವರ್ಡ್ ಹಾಸ್ಟೆಲು ಪ್ಲಸ್ ಮೈನಾರಿಟಿ, ನೀವು ಜವಾಬ್ದಾರಿತವಾಗಿ ಇಲ್ಲದ್ರೆ ಮಾತ್ರ ಹುಡುಗರಲ್ಲಿ ನಾನಿರೋರು ನೆಕ್ಸ್ಟ್ ಒಂದು ಡಿಸ್ಮಿಷನ್ ಸಸ್ಪೆಂಡ್ ಮಾಡಿ 2 ಆಗ್ತದೆ. ಇನ್ನೊಂದು ಪ್ರಕರಣದಲ್ಲಿ ಮಡಿಕೇರಿ BCM ಹಾಸ್ಟೆಲ್ನಲ್ಲಿ ಮಂಚ ಮತ್ತು ಹೊದಿಕೆಗಳು ಇಲ್ಲದಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ಪ್ರಸ್ತಾಪಿಸಿದ ಸಚಿವ ಬೋಸರಾಜ್ ಇಲಾಖಾ ಅಧಿಕಾರಿ ಕವಿತಾ ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಹಾಸ್ಟೆಲ್ಗೆ ಈಗಷ್ಟೇ ಹೊಸ ಕಟ್ಟಡ ನಿರ್ಮಾಣವಾಗಿದ್ದು ಸೌಲಭ್ಯಗಳಿಗಾಗಿ ಸರ್ಕಾರಕ್ಕೆ ಬರೆಯಲಾಗಿದೆ ಎಂದು ಅಧಿಕಾರಿ ಹೇಳಿದಾಗ ನಿಮಗೆ ಜವಾಬ್ದಾರಿ ಇಲ್ಲವೇನ್ರಿ? ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದೀರಾ ಎಂದು ಕೆರಳಿದರು. ಅಲ್ಲದೆ CEO ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ಆಗಿಂದಾಗೆ ಭೇಟಿ ನೀಡಿ ಪರಿಶೀಲಿಸಬೇಕೆಂದು ಸಲಹೆ ನೀಡಿದರು. ಮುಂದೆ ಹೊರ ಜಿಲ್ಲೆಗಳಿಂದಲೂ ಅಧಿಕಾರಿಗಳು ಸರ್ಪ್ರೈಸ್ ವಿಸಿಟ್ ಮಾಡಬಹುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು.
ಜವಾಬ್ದಾರಿನೇ ಇಲ್ಲ. ಕಾರ್ಡ್ಸ್ ಎಲ್ಲ ಹೆಂಗೆ ಕೆಲಸ ಮಾಡ್ಬೇಕು ಮಕ್ಕಳು? ಶಿವಸಂಗ ಕೆಳಗೆ ಮಲಗ್ತಾನೆ, ಜವಾಬ್ದಾರಿ ಇರ್ಬೇಕಲ್ಲ. ಗವರ್ಮೆಂಟ್ ಇಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏರ್ಪಡಿಸಿದ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ ಸಂತ ಜೋಸೆಫರ ಶಾಲೆಯ ಹರ್ಷಿತ್ ಪೊನ್ನಪ್ಪ ಅವರನ್ನ ಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರ್ಗೌಡ, ಎ ಮಂಜು, ಶುಜಾ ಕುಶಲಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ, ಎಸ್ಪಿ ರಾಮರಾಜನ್ ಮತ್ತು ಸಿಇಒ ಆನಂದ್ ಪ್ರಕಾಶ್ ಮೀನಾ ಹಾಜರಿದ್ದರು.